ಈ ಸತಿ ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಇಲ್ಲ ಅಂದ್ರೆ ಮುಂಬರುವ ಚುನಾವಣೆಗಳಲ್ಲಿ ದಲಿತ ಮತಗಳು ಕಡೆ ಹೋಗ್ತದಂತ ನೀವೇ ಕಾದ್ ನೋಡ್ಬೇಕಂತ ನಾವು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಜೈ ಭೀಮ್ ಶ್ರೀನಿವಾಸ್ ಅಂತ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆಯ ರಾಜ್ಯ ಸಂಘಟನೆ ಸಂಚಾಲಕ. ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕು, ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕು. ಯಾಕೆ ಆಗ್ಲೇಬೇಕಂದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದ್ರೇನು ಸಹ ಇದುವರೆಗೂ ಕರ್ನಾಟಕದಲ್ಲಿ ಒಬ್ಬರು ದಲಿತ ಮುಖ್ಯಮಂತ್ರಿ ಆಗಿಲ್ಲ. ಅದ್ರಲ್ಲಿ ನೀವು ಇತಿಹಾಸ ತೆಗೆದು ನೋಡಿದ್ರೆ ಸುಮಾರು 78 ವರ್ಷ ಕಳೆದಿದೆ. ಇಷ್ಟು ದಿನಗಳಲ್ಲಿ ದಲಿತ ಮತಗಳು ಅತಿ ಹೆಚ್ಚು 80 ಭಾಗ ಅಷ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ನೀಡ್ಕೊಂಡ್ ಬಂದಿದೆ. ಅಷ್ಟು ವರ್ಷಗಳ ಕಾಲ ದಲಿತ ಮತಗಳನ್ನ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ದಲಿತ ಸಿಎಂ ಮಾಡಿಲ್ಲ. ಆ ಕಾರಣಕ್ಕೆ ಈ ಟರ್ಮು ಇದೇ ಟರ್ನ್ ಆಗ್ಬೇಕು. ಈಗೇನು 2.5 ವರ್ಷ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಇದ್ರು, ಅವ್ರ ಅವಧಿ 2.5 ವರ್ಷ ಅಂತ ಏನು ಮುಗ್ದಿದೆ. ಈ 2.5 ವರ್ಷ ಆದ್ರೂ ಸಹ ನಮ್ಮ ದಲಿತರು ಮುಖ್ಯಮಂತ್ರಿ ಆಗ್ಲೇಬೇಕು. ಆ ಕಾರಣಕ್ಕೆ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಕಡೆಯಿಂದ ನಾವು ಒತ್ತಾಯ ಮಾಡ್ತಾ ಇದೀವಿ. ನೀವೇನಾದ್ರೂ ಇದೇ ಟರ್ಮು ದಲಿತ ಮುಖ್ಯಮಂತ್ರಿ ಮಾಡದೇ ಇದ್ರೆ ನಾವು ದಲಿತರೆಲ್ಲ ಒಕ್ಕೂಟ ಸೇರ್ಕೊಂಡು ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಾವು ಬಹಿಷ್ಕಾರ ಮಾಡ್ತೀವಿ. ಆ ಕಾರಣಕ್ಕೆ ದಲಿತ ಮುಖ್ಯಮಂತ್ರಿ ಈ ಸತಿ ಆಗ್ಲೇಬೇಕು, ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕು. ಅಲ್ಲ ಸರ್, ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮತ್ತೆ ಏನು ಡಿ.ಕೆ. ಶಿವಕುಮಾರ್ ಅವರು ಈಗ ಜಟಾಪಟಿ ನಡೆಸ್ತಾ ಇದ್ದಾರೆ. ಅದ್ರ ಮಧ್ಯ ಇವರು ಪರಮೇಶ್ವರ್ ಅವರು ಇದ್ರ ಬಗ್ಗೆ ಏನು ಧ್ವನಿ ಎತ್ತಿಲ್ಲ. ಅಲ್ಲ, ಕೆಲವು ಟೈಮಲ್ಲಿ ಸುಮಾರು ಜನ ಎಲೆಮರಿ ಕಾಯಿ ತರ ಸುಮಾರು ದುಡ್ದು ಸುಮಾರು ಕೆಲಸ ಮಾಡಿ ಸುಮ್ಮನೆ ಕೂತಿರ್ತಾರೆ. ಇದು ಹೈಕಮಾಂಡ್ ಗಮನಿಸಿ ನಮ್ಮ ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ಸಿಎಂ ಸ್ಥಾನ ಕೊಡಬೇಕು. ಅವ್ರದ್ದು ಅಪಾರವಾದ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಇದೆ, ಅಪಾರವಾದ ಸೇವೆ ಇದೆ, ವೆಲ್ ಎಜುಕೇಟೆಡ್. ಅವರೊಂದು ಗೌತಮ ಬುದ್ಧ ಹೆಸರಲ್ಲಿ ದೊಡ್ಡ ಟ್ರಸ್ಟ್ ನಡೆಸ್ತಾ ಇದ್ದಾರೆ. ದಿನ ದಲಿತರಿಗೆ ಎಲ್ಲಾ ಸಮುದಾಯ ಶಾಸಕರು ಸಪೋರ್ಟು ಸಹ ನಮ್ಮ ಸಾಹೇಬರು ಇದೆ. ಆ ಕಾರಣಕ್ಕೆ ಈ ಸತಿ ದಲಿತ ಮುಖ್ಯಮಂತ್ರಿ ಆಗ್ಲೇಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಇಲ್ಲ ಅಂದ್ರೆ ಮುಂಬರುವ ಚುನಾವಣೆಗಳಲ್ಲಿ ದಲಿತ ಮತಗಳು ಕಡೆ ಹೋಗ್ತದಂತ ನೀವೇ ಕಾದ್ ನೋಡ್ಬೇಕಂತ ನಾವು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಜೈ ಭೀಮ್ ಶ್ರೀನಿವಾಸ್ ಅಂತ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆಯ ರಾಜ್ಯ ಸಂಘಟನೆ ಸಂಚಾಲಕ.